ಪಾಪ ರೈತನ ವಿಚಾರ ಮಾಡ್ಬೇಕು, ಈ ರೀತಿಯಾಗಿ ವಿಚಾರ ಮಾಡ್ಬೇಕಾಗಿದೆ. ಇವತ್ತು ಮೆನ್ನೆಲ್ಲ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ರೈತ ಮುಖಂಡ ಸ್ಥಿತಿ ಚಿಂತನೆ ಮಾಡಬೇಕಾಗಿದೆ. ನಾವು ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ಪ್ರತಿ ಹಳ್ಳಿಯಾಗಿ ಏನೂ ಇಲ್ಲಪ್ಪ ಅಂದ್ರೆ 1000, 2000, 5000, 10,000 ಮಂದಿ ಇದ್ದೇ ಇರ್ತಾರೆ. ಒಂದು ಕುಟುಂಬದಿಂದ ಒಂದಿಷ್ಟು ದುಡ್ಡು ಹಾಕಿಸಿ, ಒಂದು ಇನಿಷಿಯಲ್ ಫಂಡ್ ಹಾಕಿ ಲೋನ್ ತಗೊಂಡು ಗೋಡೌನ್ ಇಟ್ಟರೆ, ನೀವು APMC ಹೋಗಿ ಅದನ್ನ ಇಟ್ಟು ಅಲ್ಲಿ ಬಾಡಿಗೆ ಕೊಟ್ಟು ಇದು ಮಾಡ್ಕೊಂಡು, ಇಲ್ಲ ನಿಮ್ಮ ಮನೆ ಮುಂದೆ ಇರ್ತಾವೆ, ನಿಮ್ಮ ಕಣ್ಣು ಮುಂದೆ ಇರ್ತಾವೆ, ನಿಮ್ಮ ಹಳ್ಳಿಯಾಗಿ ಇರ್ತಾವೆ, ಅಲ್ಲೇ APMC ಇದ್ರಾಗ ಇರ್ತಾವೆ, ನಮ್ಮ ಗ್ರಾಮ ಪಂಚಾಯತ್ಯಾಗ ಇರ್ತಾವೆ, ಬಡ PKPS ಅಲ್ಲಿ ಇರ್ತಾವೆ. ಅದಕ್ಕೆ ಒಂದು ಬಾಡಿಗೆ ಕಟ್ಟಿ ಮಿನಿಮಮ್, ಆ ಬಾಡಿಗೆಯಿಂದ ಈ ಸಾಲ ಮಾಡಿದ್ರೆ ಹರ್ಕೋತ ಹೊಂಟ್ರಿ, ಜೊತೆಗೆ ನಿಮ್ಗೆ ಬೇಕಾದಂಥ ಮಾರ್ಕೆಟ್ ಬರ್ತದೆ, ಬರೋದ್ರಿ. ನೀವು ಕೆಲ ಗೋಧಿ ಇಡ್ರಿ, ಅಥವಾ ಭತ್ತ ಇಡ್ರಿ, ಅಥವಾ ಮತ್ತಿನ ಇಡ್ತೀರಿ ಇಡ್ರಿ, ಅಥವಾ ಗೊಂಜಾಳ ಇಡ್ರಿ, ಜೋಳ ಇಡ್ರಿ, ಯಾವ ಬೆಳೆ ಇಡ್ತೀರಿ ಇಡ್ರಲ್ಲ, ಒಣಗಿಸಿ ಇಟ್ಬಿಟ್ಟಿರಪ್ಪ ಅಂದ್ರೆ ನಿಮ್ಮ ರೇಟ್ ಬಂದ ಮರಗಳು ಅನುಕೂಲ ಆಗ್ತದೆ. ಅವು ಕೆಡ್ದಂಗೆ ಇಲ್ಲಿ ರಕ್ಷಣೆ ಮಾಡ್ಕೊಂಡು ಹೋಗ್ತಾರಣ್ಣ. ಗೋಡೌನ್ ಇರ್ತದೆ, ತಂಪಾಗ ನೋಡ್ಕೊಂಡು ಹೋಗೋದಷ್ಟೇ ಇರ್ತದೆ. ಇವೆಲ್ಲ ಬೆಳೆಗಳು ಉಳಿಸೋಕೆ ಸಾಧ್ಯ. ಅದರಿಂದ ಮಾರ್ಕೆಟ್ ತಮಗೆ ರೇಟ್ ಬಂದಾಗ ಮಾರಕ್ಕೆ ಸಾಧ್ಯತೆ. ಅಲ್ಲಿವರೆಗೆ ಮಿನಿಮಮ್ ಅವ್ರು ಬಾಡಿ ಕೊಡ್ತಾರಲ್ಲ ರೈತ, ಅವನ್ನ ಇಟ್ಕೊಳ್ಳೋಕೆ ಆಗಿಲ್ಲ. ಇದೇ ಕ್ರಾಂತಿ ರೀ. ಈಗ ಮಾರ್ಕೆಟ್ ಕ್ರಾಂತಿ ಆವಾಗ ಇದ್ದಿದ್ದು. ಈ ದಿಶೆಯಲ್ಲಿ ನಮ್ಮ ರೈತರು ಚಿಂತನೆ ಮಾಡಬೇಕಾಗಿದೆ, ಸರ್ಕಾರ ಚಿಂತನೆ ಮಾಡಬೇಕಾಗಿದೆ.